ಎಲ್ಲರಿಗೆ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ತಾ ಇರ್ಬೋದು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನು ಸ್ಕಿಪ್ ಮಾಡದೆ ನೋಡ್ಬೋದು. ಇಲ್ಲಿ ನಾನು ಇದು ಚಿರೋಟಿ ರವೆಗಿನಲ್ಲೂ ಸ್ವಲ್ಪ ದಪ್ಪ ಇರ್ತದೆ ನೋಡ್ರಿ. ಬಾಂಬೆ ರವೆ ಅಂತ ಅಂತಾರೆ ಇದಕ್ಕೆ. ಸ್ವಲ್ಪ ಚಿರೋಟಿ ರವೆಗಿನಲ್ಲೂ ಸ್ವಲ್ಪ ದಪ್ಪ ಇರುತ್ತೆ. ಇದು ನಾನು ಇದರೊಳಗೆ ಖಾರ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರವೆನಲ್ಲೇ ನಾವು ಇವಾಗ ಒಂದು ಖಾರ ಬಾತು ಮಾಡಿ ತೋರಿಸ್ತಾ ಇದ್ದೀವಿ ರೀ. ಇದು ಒಂದು ಕಪ್ಪು. ಇದು ಒಂದು ಕಪ್ ಅಂತಂದರೆ ಸ್ವಲ್ಪ ಕಡಿಮೆ ತೊಗೊಂಡಿನಿ, ಯಾಕಂದರೆ ನಾವು ನೀರು ಪೂರ್ತಿ ಮೇಲ್ಗಡೆ ಹಾಕಲ್ಲ ನೋಡ್ರಿ. ನೀರಿಂದು ನಮ್ಗೆ ಅಳತೆ ಗೊತ್ತಾಗಬೇಕಂಥೇಳಿ ನಾನು ಈ ಲೈನ್ನಲ್ಲೇ ತೊಗೊಂಡಿದ್ದೀನಿ. ಈಗ ನಾವು ಇದು ಒಂದು ಕಪ್ಪು ರವೆ ತೊಗೊಂಡ್ರೆ ಇದಕ್ಕೆ 4 ಕಪ್ಪು ನೀರನ್ನು ಹಾಕ್ತೀವಿ. ಯಾರ್ಯಾರು ಒಬ್ಬರು 3 ಹಾಕ್ತಾರೆ, 4 ಹಾಕ್ತಾರೆ, 5 ಹಾಕ್ತಾರೆ. ನಾನು ಇದಕ್ಕೆ 4 ನೀರನ್ನು ಹಾಕ್ತೀನಿ ರೀ. ಇಲ್ಲಿ ನೋಡ್ಬೋದು ನೀವು ಮೀಡಿಯಮ್ ಆಗಿ ಒಂದು ದೊಡ್ಡ ಸೈಜಿಂದು 2 ಈರುಳ್ಳಿ, ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇಲ್ಲಿ 4 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, 2 ಸ್ಪೂನಷ್ಟು ಕಡಲೆಬೇಳೆ, ಕ್ಯಾಪ್ಸಿಕಮ್ಮು ಮತ್ತು 1 ಲಿಂಬೆಹಣ್ಣು ಆಪ್ಷನ್ನು. ನೀವು ಹಾಕೋದಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಒಂದು ಹುಳಿ ಟೊಮೆಟೊ ಇಷ್ಟು ದೊಡ್ಡ ಗಾತ್ರದಲ್ಲಿ ಇಟ್ಕೊಂಡಿದ್ದೇನೆ. ಟೊಮೆಟೊನು ಸಣ್ಣಕ್ಕೆ ಕಟ್ ಮಾಡಿ ಹಾಕಬೇಕಾಗುತ್ತೆ. ಮತ್ತು ಕೊನೆಯದಾಗಿ ಒಂದು ಸ್ವಲ್ಪ ತುಪ್ಪವನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ರೀ. ಈಗ ನಾವು ಫಸ್ಟಿಗೆ ನೀರನ್ನು ಬಿಸಿ ಮಾಡೋಕ್ಕಿಡೋಣ. ಇಲ್ಲಿ ನೀವು ನೋಡ್ಬೋದು ನಾನು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ನಾವು ರವೆಯನ್ನು ಬಿಸಿ ಮಾಡ್ಕೊಳ್ಳೋಣ ರೀ. ಈಗ ನೋಡ್ಬೋದು ನಮ್ಮದು ಬಾಣಲೆ ಸ್ವಲ್ಪ ಬಿಸಿಯಾಗಿದೆ. ಇದು ನಾನು ಎಣ್ಣೆ ಹಾಕ್ಲಾರ್ದೇ ಹಾಗೆ ಫ್ರೈ ಮಾಡ್ತೀನಿ ರೀ. ನೋಡ್ಬೋದು ನಮ್ಮದು ರವೆ ನಾನು ಎಣ್ಣೆ ಹಾಕ್ಲಾರ್ದೇ ಇದನ್ನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಒಗ್ಗರಣೆ ಹಾಕಿದಾಗೂ ಇದನ್ನು ಹಾಕಿ ಬಿಸಿ ಮಾಡ್ಬೋದು ರೀ. ಅಂದ್ರೆ ಸ್ವಲ್ಪ ರವೆ ಒಳಗೆ ಹಸಿದು ವಾಸನೆ ಥರ ಇರ್ತದೆ ನೋಡ್ರಿ. ಹಸಿ ಒಂದು ಘಮ ಇರುತ್ತೆ. ಹಾಗಾಗಿ ಇದನ್ನು ಈ ಥರ ಸ್ವಲ್ಪ 1-1.5 ನಿಮಿಷಗಳ ಕಾಲ ಎಣ್ಣೆ ಹಾಕ್ಲಾರ್ದೇ ನಾವು ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ನಮಗೆ ಅದು ತುಂಬ ಅಂಟಾಗಿ ನಮಗೆ ಖಾರ ಬಾತು ಬರಲ್ಲ. ನಮ್ಮದು ಖಾರ ಬಾತ್ ಹೆಂಗಂತಂದರೆ ಮೆತ್ತಗಿರ್ತದೆ, ಸ್ಮೂತಾಗಿರ್ತದೆ. ಆದರೆ ರವೆ ಹಾಗೇ ಇರುತ್ತದೆ. ಈ ಥರ ನಾವು ಬಿಸಿ ಮಾಡ್ಕೊಂಡ್ರೆ ಅದು ನಮಗೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತದೆ. ಹಾಗಾಗಿ ಇದನ್ನು ಇವಾಗ ಬಿಸಿ ಮಾಡ್ಕೊಳ್ಳೋದಾಗಿದೆ. ನಾನು ಇದನ್ನು ಎತ್ತಿಟ್ಕೊತೀನಿ ರೀ. ಸ್ಟವನ್ನು ಆಫ್ ಮಾಡ್ಕೊಂಡು ಹೌದು ನಮ್ಮದು ಇಲ್ಲಿ 4 ಕಪ್ನಷ್ಟು ನೀರು ನಾನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇನೆ. ನೀವು ನೋಡ್ಬೋದು ರೀ, ನಾನು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ರವೆಯನ್ನು ತೆಗೆದು ಇದಕ್ಕೆ ಒಂದು ಸ್ವಲ್ಪ ಆಯಿಲು, ಅಂದರೆ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ. ಇದಕ್ಕೆ ಸ್ವಲ್ಪನೇ ನಾವು ತುಪ್ಪವನ್ನು ಸೇರಿಸೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನಮ್ಮದು ಎಣ್ಣೆ ಬಿಸಿ ಆಗಿದೆ ರೀ. ಇದಕ್ಕೆ ನಾವು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ಳೋಣ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ತಿನ್ನಬೇಕಾದ್ರೆ ಈ ಒಂದು ತುಪ್ಪದ ಘಮ ನೋಡ್ರಿ, ಅಷ್ಟು ಚೆನ್ನಾಗಿರುತ್ತೆ ರೀ. ಇದು ಸ್ವಲ್ಪ ಕರಗ್ತಾ ಇದ್ದ ಹಾಗೇನೆ ನಮ್ಮದು ಇದು ಬಿಸಿ ಆಗಿದೆ. ಇವಾಗ ನೋಡಿರಿ, ಫಸ್ಟಿಗೆ ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಯಾಕಂದರೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪನೇ ಫ್ರೈ ಆದರೆ ಸಾಕು. ಯಾಕಂದರೆ ನಾವಿಷ್ಟು ಮಸಾಲ ಹಾಕೋ ತನಕ ಅದು ಫ್ರೈ ಆಗುತ್ತೆ ರೀ. ಚೆನ್ನಾಗಿ ಒಳ್ಳೆಯದೊಂದು ಟೇಸ್ಟ್ ಕೊಡುತ್ತೆ. ಅದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗಬೇಕು. ಮತ್ತು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ ನೋಡಿರಿ ಜೀರಿಗೆ ನಾವು ತಿನ್ನಬೇಕಾದ್ರೆ ನಮಗೆ ಬಾಯಲ್ಲಿ ಒಳ್ಳೆಯ ಒಂದು ಪರಿಮಳನೂ ಬರುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು. ಈಗ ನೋಡಿರಿ, ನಮ್ಮ ಉದ್ದಿನಬೇಳೆ ಕಲರ್ ಒಂದು ಸ್ವಲ್ಪ ಇದು ಕಡಲೆಬೇಳೆ ಕಲರು ಚೇಂಜ್ ಆಗಿದೆ. ಈ ಟೈಮ್ನಲ್ಲೇ ನಾವು ಇದಕ್ಕೆ ನೋಡಿರಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇವೆ ಮತ್ತು ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ತಾಯಿದ್ದೇವೆ. ಹಸಿಮೆಣಸಿನ್ಕಾಯಿ ಇದನ್ನು ಸಹ ಸ್ವಲ್ಪ
ಅಂದರೆ ಸ್ವಲ್ಪ ಹಾಫ್ ಫ್ರೈ ಆದರೆ ಸಾಕು, ಅದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ರೀ. ನಮ್ದೀಗ ಮೆಣಸಿನ್ಕಾಯಿ ಹಾಫ್ ಫ್ರೈ ಆಗಿದೆ. ಇವಾಗ ನೋಡಿರಿ ನಾವು ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕೋಣ. ಇದನ್ನು ಹಾಕೊಂಡು ಇದೊಂದು ಹಾಫ್ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಹಾಕೋರು ಗೋಡಂಬಿ ಹಾಕ್ಕೋಬೋದು, ಬಟಾಣಿ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ಮು ಟೇಸ್ಟು ಚೆನ್ನಾಗಿರುತ್ತೆ ರೀ, ಹಾಗಾಗಿ. ಮತ್ತು ಇಲ್ಲಿ ನೋಡ್ಬೋದು ನೀವು, ನಾನು ಈರುಳ್ಳಿಯನ್ನು ಸಹ ಹಾಕೋತಾ ಇದ್ದೇನೆ. ಇದನ್ನು ಸಹ ಹಾಫ್ ಬಾಯ್ಲು ಮಾಡೋಣ, ಹಾಫ್ ಫ್ರೈ ಮಾಡೋಣ ರೀ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ನಾವು ಈ ಥರ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಡ್ಬೋದು. ನೋಡಿರಿ, ನಮ್ಮದು ಕಡಲೆಬೇಳೆ ಕಲರು ಚೇಂಜ್ ಆಗಿದೆ, ಆದರೆ ಇದು ಸ್ವಲ್ಪ ಸೀದು ಹೋಗಬಾರ್ದು. ಇದು ಕಲರು ಹಾಗೆ ಇರಬೇಕು, ಟೇಸ್ಟ್ ಕೊಡುತ್ತೆ. ಈಗ ನೋಡ್ಬೋದು ನಮ್ಮದು ಫ್ರೈ ಆಗ್ತಾಯಿದೆ. ಸ್ವಲ್ಪನೇ ನಾನು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಏನಕ್ಕಂತಂದರೆ ಇದು ಟೇಸ್ಟು ಚೆನ್ನಾಗಿ ಕೊಡ್ತದೆ. ಅಂದರೆ ನಾವು ಹಾಕಿದ ಮಸಾಲ ಅಲ್ಲಿ ಸ್ವಲ್ಪ ಇದು ಫ್ರೈ ಆಗಬೇಕು ರೀ. ಹಾಗೆಯೇ ಇವಾಗ ನಾನು ಸ್ವಲ್ಪ ಲಿಂಬೆಹಣ್ಣು ಸಹ ಹಿಂಡ್ಕೊತಾ ಇದ್ದೀನಿ. ಅಂದರೆ ನಮಗೆ ಹುಳಿ ಮತ್ತು ಉಪ್ಪು, ನಾವು ಹಸಿಮೆಣಸಿನ್ಕಾಯಿ ಹಾಕಿದೆ ನೋಡಿರಿ, ಅದು ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟನ್ನು ಕೊಡುತ್ತೆ. ಹಾಗಾಗಿ ಸ್ವಲ್ಪನೇ ನಾವು ಇದನ್ನು ಹಾಕಿ ಬಾಡಿಸ್ಕೋಬೋದು. ಇದು ನೋಡಿರಿ, ಕ್ಯಾಪ್ಸಿಕಮ್ದು ಮತ್ತು ನಮ್ಮದು ಈರುಳ್ಳಿದು ಕಲರು ಚೇಂಜ್ ಆಗಿದೆ. ನಾವು ಪೂರ್ತಿನೂ ಇದು ಬ್ರೌನ್ ಆಗಂಗೆ ಮಾಡಬಾರ್ದು, ಸ್ವಲ್ಪನೇ ಹಾಫು ಇದ್ದರೆ ಸಾಕು. ಈಗ ನೋಡ್ಬೋದು ನಮ್ಮದು ರವೆ ನಾವು ಬಿಸಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಇದಕ್ಕೆ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡೋಣ. ಈಗ ನೋಡಿರಿ, ನಾವು ಒಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಅಂದರೆ ಇದು ರವೆಗೆ ನೋಡಿರಿ, ನಾವು ಹಾಕಿರುವಂತಹ ಲಿಂಬೆಹಣ್ಣು ಆಗಿರ್ಬೋದು, ಮತ್ತು ಉಪ್ಪು ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಇದು ಚೆನ್ನಾಗಿ ಇದ್ರ ಜೊತೆಗೆ ಹೊಂದ್ಕೊಳ್ಳುತ್ತೆ. ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋಂಥದ್ದು. ಹಾಗಾಗಿ ಇದನ್ನು ಸ್ವಲ್ಪ ನಾವು ಒಂದು 2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಈ ಥರ, ನಾನು ಫಸ್ಟಿಗೆ ರವೆಯನ್ನು ಹಾಗೇ ಬಿಸಿ ಮಾಡ್ಕೊಂಡಿದ್ದೀನಿ ರೀ. ಇದರೊಳಗೆ ನಾನು ಎಣ್ಣೆ ಹಾಕಿಲ್ಲ. ಈಗ ಇದ್ರ ಜೊತೆ ಒಂದು 2 ನಿಮಿಷ ಫ್ರೈ ಮಾಡಿರಿ ಸ್ಲೋ ಫ್ಲೇಮ್ನಲ್ಲಿ. ಈಗ ನಮ್ಮದು ರವೆ 2 ನಿಮಿಷ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೇವೆ ರೀ. ಈಗ ನೋಡಿರಿ, ಇದಕ್ಕೆ ಇವಾಗ ನಾವು ಹೆಚ್ಚಿಟ್ಕೊಂಡಿದ್ದೆ ನೋಡಿರಿ ಟೊಮೆಟೊ ಅಂದರೆ ನಾವು ನೀರು 1ಕ್ಕೆ 4 ಇಡ್ತೀವಿ ನೋಡಿರಿ, ಅದು ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇದನ್ನು ನಾನು ಈ ಥರ ಹಾಕ್ಕೊಂಡಿದ್ದೇನೆ. ನೀವು ಒಂದು ಸರ್ತಿ ಮಾಡಿ ನೋಡಿರಿ, ಇದು ಟೇಸ್ಟು ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಬಿಸಿ ಮಾಡಿಟ್ಟಂಥ ನೀರನ್ನು ಹಾಕ್ಕೊತೀನಿ ರೀ. ನೋಡ್ಬೋದು, ನಾನು ಇದಕ್ಕೆ ನೀರನ್ನು ಕಲಸಿ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ನಿಧಾನವಾಗಿ ನಾವು ಇದಕ್ಕೆ ನೋಡಿರಿ, ನಮ್ಮದು ಗಂಟಾಗಿಲ್ಲ. ಅಂದರೆ ನಾವು ಸ್ವಲ್ಪ ಡಬಲ್ಲಾಗಿ ಫ್ರೈ ಮಾಡ್ಕೊಂಡ್ರೆ ಇದು ನಮಗೆ ರವೆ ಬಿಡಿ ಬಿಡಿಯಾಗಿರುತ್ತೆ, ಮತ್ತು ನಾವು ತಿನ್ನಬೇಕಾದ್ರೆ ಅದು ಒಳ್ಳೆಯ ಒಂದು ಸ್ಮೂತಾಗಿರುತ್ತೆ. ನಾನು ಇನ್ನು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತೀನಿ. ನೋಡ್ಬೋದು ನಮ್ಮದು ಎಷ್ಟು ಕಲರ್ಫುಲ್ಲಾಗಿ ಒಂದು ಖಾರ ಬಾತು ರೆಡಿಯಾಗಿದೆ. ಬೇಕಾದರೆ ನೀವು ಅರಿಶಿಣವನ್ನು ಹಾಕ್ಕೋಬೋದು ರೀ. ಕ್ಯಾರೆಟು ಅದು ನೀವು ಏನು ಇದು ತರಕಾರಿ ಹಾಕ್ಕೋಬೋದು ಅಂತೀರಿ, ಅದೆಲ್ಲ ಹಾಕ್ಕೋಬೋದು. ನೋಡ್ಬೋದು ನಾವು 4 ನೀರು ತೊಗೊಂಡಿದ್ದೆ ನೋಡಿರಿ, ಅದನ್ನು ಸಹ ಇದ್ರ ಜೊತೆಗೇ ಚೆನ್ನಾಗಿ ಸ್ವಲ್ಪನೇ ಈ ಥರ ನೋಡ್ಬೋದು. ಚೆನ್ನಾಗಿ ನಮ್ಮದು ರವೆ ನೋಡಿರಿ, ನೀರೆಲ್ಲ ಎಳ್ಕೊಂಡಂಗೆ. ನಾವು ಒಂದೇ ಸರ್ತಿ ಹಾಕಿದ್ರೂ ಇದಾಗೋದಿಲ್ಲ, ಸ್ವಲ್ಪನೇ ನೋಡಿ ಹಾಕ್ಕೊಡ್ರಿ. ಹಾಕೋದಿದ್ರೆ ಒಂದೇ ಸರ್ತಿ ಹಾಕ್ಬೋದು, ತೊಂದರೆ ಏನಿಲ್ಲ. ನಾವು ಈಗ ನೋಡ್ಬೋದು ರೀ, ನಮ್ಮದು ಖಾರ ಬಾತು ಈ ಥರ ಸ್ಮೂತಾಗಿ. ಇದನ್ನು ನಾನು ಇನ್ನೂ ಒಂದು 2 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಬೇಯಿಸ್ತೀನಿ ರೀ ಚೆನ್ನಾಗಿ. ಈಗ ನಮ್ಮದು 2 ನಿಮಿಷ ಆಗಿದೆ ರೀ. ಸ್ಲೋ ಫ್ಲೇಮ್ನಲ್ಲಿ ನಾನು ಬೇಯಿಸಿದ್ದೇನೆ. ಇವಾಗ ನೋಡ್ಬೋದು, ನಾನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ನೋಡ್ಬೋದು ನೀವು, ನಮ್ಮದು ಬೆಣ್ಣೆ ಯಾವ ಥರ ಬರುತ್ತೆ ಆ ಥರನೇ ನಮ್ಮದು ಖಾರ ಬಾತು ರೆಡಿಯಾಗಿದೆ. ನೋಡ್ಬೋದು ತುಂಬ ಸ್ಮೂತಾಗಿ
ನೋಡ್ಬೋದು ರೀ. ನೋಡ್ರಿ, ಇದು ರವೆ ಅದೇ ಥರನೇ ಇದೆ, ಪೂರ್ತಿ ನಮ್ಮದು ಜಿಗಿ ಆಗಲಿಲ್ಲ. ಇವಾಗ ನಮ್ಮದು ಇದು ರೆಡಿ ಆಗಿದೆ. ಈಗ ನೋಡ್ಬೋದು ನೀವು, ನಾನು ಇದಕ್ಕೆ ಒಂಚೂರು ಉಪ್ಪು ಕಡಿಮೆ ಇದೆ ರೀ, ಸ್ವಲ್ಪನೇ ಹಾಕಿದ್ದು ನೋಡ್ರಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ನಾನು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಈಗ ನೋಡ್ಬೋದು, ನಾನು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಮಾಡಿದ್ದೀನಿ ರೀ. ಇವಾಗ ನಾವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮ್ಮದು ರೆಡಿ ಆಗುತ್ತೆ. ನೋಡ್ಬೋದು, ನಮ್ಮದು ಬಿಸಿಯಾದಂತಹ ಖಾರ ಬಾತು ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ನಮ್ಮದು ಖಾರ ಬಾತು ರೆಡಿಯಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.